ಇವತ್ತು ಶ್ರೀನಿವಾಸಪುರದ ಮಹಾಜನರಿಗೆ ಒಂದು ವಿಷಯ ಹೇಳೋಕ್ಕೆ ನಾವು ಬಂದಿದ್ದೀವಿ. ಏನು ಅಂತಂದರೆ, ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾಹೇಬರ ಗ್ರಾಮದ ಪಕ್ಕದಲ್ಲೇ ಗನಿಬಂಡೆ ಅಂತ ಒಂದು ಊರಿದೆ. ಅಲ್ಲಿ ಐತಿಹಾಸಿಕವಾದಂಥ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಸುಮಾರು 3.5 ಎಕರೆಯಲ್ಲಿ ದೇವಸ್ಥಾನದ ಜೊತೆಗೆ ಒಂದು ಚೌಟ್ರಿ ಸಹ ಕಟ್ಟಿದ್ದಾರೆ. ಅದು ನನಗೆ ಗೊತ್ತಿದ್ದಂಗೆ ಕೋಲಾರ ಇತರೆ ಜನರಿಗೆ ಗೊತ್ತಿಲ್ಲ ಅಂತಂದ್ರೂ ಶ್ರೀನಿವಾಸಪುರದ ಜನಕ್ಕೆ ಚೆನ್ನಾಗಿ ಮಾಹಿತಿ ಇದೆ. ಆ ಜಾಗ ದೇವಸ್ಥಾನಕ್ಕೆ ಸೇರಿರುವಂಥ ಜಾಗ. ಅಲ್ಲೊಂದು ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪನ TTD ತಿರುಪತಿಯವರು ಅಭಿವೃದ್ಧಿ ಮಾಡಿ ಇಲ್ಲೊಂದು ಕಮಿಟಿಗೆ ಕೊಟ್ಟಿದ್ದಾರೆ. ನೀವು ಜನರಿಗೆ ಉಚಿತವಾಗಿ ಕೊಡಿನೋ ಅಥವಾ ಸಣ್ಣ ಫೀಸ್ ಹಾಕಿ ಕೊಡಿನೋ ಅನುಕೂಲ ಮಾಡಿ, ಇಲ್ಲಿನ ಜನ ಬಂದು ಮದುವೆಗಳು ಮಾಡ್ಕೊಳ್ಳೋದಕ್ಕೆ ಪಟ್ಟಣಕ್ಕೆ ಹೋಗೋದು ಬೇಡ, ಇಲ್ಲೇ ಸಿಗಲಿ ಅನುಕೂಲಗಳು ಅಂತೇಳಿ ಮಾಡಿಕೊಟ್ಟು ಸುಮಾರು 20 ವರ್ಷ ಮೇಲೆ ಆಗಿದೆ ಅಂತ ನನಗಿರೋ ಮಾಹಿತಿ. ಸುಮಾರು 20 ವರ್ಷದಿಂದ TTD ಅವರು ಅಭಿವೃದ್ಧಿ ಮಾಡಿಕೊಟ್ಟಂಥ ಚೌಟ್ರಿ ಯಾರ ವಶದಲ್ಲಿದೆ ಅಂತ ನಾನು ಮಾನ್ಯ ಮಾಜಿ ಸ್ಪೀಕರ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ದು ಕ್ಲಚಸ್ಸಲ್ಲಿ ಈ ದೇವಸ್ಥಾನ ನಡೀತಾ ಇದೆ? ಯಾರ್ದು ಕ್ಲಚಸ್ಸಲ್ಲಿ ಈ ಕಲ್ಯಾಣ ಮಂಟಪ ಅಭಿವೃದ್ಧಿ ಆದಮೇಲೆ ಅದರ ಹಣ ಪಡ್ಕೋತಾ ಇದ್ದಾರೆ? ಅದ್ರದ್ದು ಲೆಕ್ಕ ಯಾರು ಕೇಳ್ತಾ ಇದ್ದಾರೆ? ಯಾರು ನೋಡ್ತಾ ಇದ್ದಾರೆ? ನಾವು ಇತ್ತೀಚೆಗೆ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ವಿ. ನೋಡಿ, ಈ ರೀತಿ ದುರುಪಯೋಗ ಆಗ್ತಾ ಇದೆ ಸುಮಾರು ವರ್ಷಗಳಿಂದ, ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ ತಕ್ಷಣ ತಹಸೀಲ್ದಾರ್ ಅವರು ಇಮ್ಮಿಡಿಯೇಟಾಗಿ 2 ನೋಟಿಸನ್ನು ಕೊಡ್ತಾರೆ. ನೀವು ಈ ಕಲ್ಯಾಣ ಮಂಟಪದ ಬೀಗನ ತಂದು ನಮ್ಮ ವಶಕ್ಕೆ ಒಪ್ಪಿಸಿ, ಇಲ್ಲ ಅಂತಂದರೆ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹುಲಿ ಸಿಂಹದ ಥರ ತಕ್ಷಣ ಅವರು ಒಂದು ನೋಟಿಸನ್ನು 2 ನೋಟಿಸನ್ನು ಜಾರಿ ಮಾಡ್ತಾರೆ. ಅದಾದಮೇಲೆ ಅದೇನಾಯಿತು ಅವ್ರಿಗೆ ಗೊತ್ತಿಲ್ಲ, ಮ್ಯಾಜಿಕ್ಕು, ಸುಮ್ಮನೆ ಆಗ್ಬಿಡ್ತಾರೆ. ಮತ್ತು ನಿಮ್ಗೇನಪ್ಪ ಸಮಸ್ಯೆ, ನನ್ನಿಷ್ಟ ಅದು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ನಾವು ಫೆಬ್ರವರಿಯಲ್ಲಿ ಒಂದು ಅರ್ಜಿನ ಕೊಡ್ತೀವಿ. ಇದರಲ್ಲಿ ದುರುಪಯೋಗ ಆಗ್ತಾಯಿದೆ ಹಣ, ಇದು ಸಾರ್ವಜನಿಕರಿಗೆ ಸಿಗಬೇಕಾಗಿರೋದು, ಮುಜರಾಯಿ ಇಲಾಖೆ ವಶದಲ್ಲಿರುವಂಥ ದೇವಸ್ಥಾನದ ಜಮೀನಲ್ಲಿರುವಂಥ TTD ಕಲ್ಯಾಣ ಮಂಟಪ ಇದನ್ನು ಅಭಿವೃದ್ಧಿಪಡಿಸಿರೋದು TTD ಅವರು, ಜನಕ್ಕೆ ಅನುಕೂಲ ಆಗಲಿ ಅಂತ. ಅನುಕೂಲ ಆಗ್ತಾಯಿದೆ, ಆದರೆ ಅಲ್ಲಿಂದ ಬರೋಂಥ ಆದಾಯ ಎಲ್ಲೋಗ್ತಾ ಇದೆ? ಯಾರು ತಿಂತಾ ಇದ್ದಾರೆ? ಯಾರು ಇದರಲ್ಲಿ ನುಂಗಂಡ್ರು? ಯಾರು ಇದರಲ್ಲಿ ಕಳ್ಳರು? ಇದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಾಜಿ ಶಾಸಕರು ಉತ್ತರಿಸಬೇಕು ಇದಕ್ಕೆ. ಶ್ರೀನಿವಾಸಪುರ ಜನಕ್ಕೆ ಎಷ್ಟು ವರ್ಷಕ್ಕೆ ಆದಾಯ ಇದೆ ಈ ಚೌಟ್ರಿಯಲ್ಲಿ, ಯಾರ್ಯಾರು ತಿಂತಾ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳಿ ಒಂದು ಬಹಿರಂಗವಾಗಿ ಬಂದು ಜನರಿಗೆ ಹೇಳಲಿ, ಹೌದು ಇದು ನಮ್ಮ ಕಂಟ್ರೋಲಲ್ಲಿದೆ, ನಾನೇ ಮಾಡ್ತಾಯಿದ್ದೀನಿ ಅಥವಾ ನಮ್ಮ ಹಿಂಬಾಲಕರು ಮಾಡ್ತಾಯಿದ್ದಾರೆ, ಇಷ್ಟು ದುಡ್ಡು ಬರ್ತಾಯಿದೆ, ಇಂಥ ದುಡ್ಡನ್ನು ಇಂಥದಕ್ಕೆ ಖರ್ಚು ಮಾಡಿದ್ದೀನಿ, ಸಾಮಾಜಿಕ ಕೆಲಸಕ್ಕೆ ಮಾಡಿದಾರೋ, ಇಲ್ಲ ಸ್ವಂತ ಕೆಲಸಕ್ಕೆ ಮಾಡಿದಾರೋ, ಇಲ್ಲ ದೇವಸ್ಥಾನಕ್ಕೆ ಏನಾದರೂ ಡೆಪಾಸಿಟ್ ಮಾಡಿದಾರೋ ಕೇಳಲಿ. ಇವ್ರಿಗೆ ಯಾವ ಹಕ್ಕಿದೆ? ಸರ್ಕಾರಕ್ಕೆ ಸಂಬಂಧಪಟ್ಟಿರೋವಂಥ ಆಸ್ತಿನ ಎಂಜಾಯ್ ಮಾಡೋಕ್ಕೆ ಏನು ಹಕ್ಕಿದೆ? ಒಂದು ವೇಳೆ ಇವ್ರಿಗೆ ಏನೂ ಆ ಥರ ಸ್ವಹಿತಾಸಕ್ತಿ ಇಲ್ಲ ಅಂತಂದರೆ ಸರ್ಕಾರದ ವಶಕ್ಕೆ ಕೊಡಲಿ. ಏನು ತಹಸೀಲ್ದಾರ್ಗೆ ಏನು ಯೋಗ್ಯತೆ ಇಲ್ವಾ ಅದನ್ನು ಕ್ಯಾರಿ ಮಾಡೋದಕ್ಕೆ? ತೊಗೊಂಡು ರನ್ ಮಾಡ್ತಾರೆ, ಒಂದು ಆಫೀಸರ್ನ ಹಾಕ್ತಾರೆ, ಅಲ್ಲಿ ಒಳ್ಳೆ ಆದಾಯ ಬರ್ತಾಯಿದೆ. ಇನ್ನೂ ಸಾಧ್ಯವಾದಷ್ಟು ಫೆಸಿಲಿಟೀಸ್ನ ಕೊಡಿ. ಈಗ ದೇವಸ್ಥಾನದಲ್ಲಿ ಹಣನೂ ಸಹ ಸಂಗ್ರಹ ಆಗುತ್ತೆ ವರ್ಷ. ಆ ದುಡ್ಡನ್ನೇ ಹಾಕಿ ಡೆವಲಪ್ ಮಾಡಿ, ಜನರು ವಾರಕ್ಕೆ 1-2 ಮದುವೆ ಆಗೋ ಥರ ಮಾಡಲಿ, ಆದಾಯ ಬರುತ್ತೆ. ಅದು ಬಿಟ್ಟು ಅದರಲ್ಲಿ ಬರೋವಂಥ ಆದಾಯನ ನೀವು ಸರ್ಕಾರಕ್ಕೆ ತೋರಿಸ್ದೆ ಕಳ್ಳರ ಥರ ತೊಗೊಂಡು ಬಚ್ಚಿಟ್ಕೊಳ್ತಾ ಇದ್ದೀರಿ. ನೋಟಿಸ್ ಕೊಟ್ಟರೆ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಇದುವರೆಗೂ. ತಹಸೀಲ್ದಾರ್ ಕೇಳಿದ್ರೆ ಉಡಾಪೆ ಉತ್ತರ ಹೇಳ್ತಾರೆ. ನಾವು ಈ ವಿಷಯನ ಕಳೆದ ತಿಂಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಎಚ್ಚರಿಸಿದ್ದೀವಿ. ಇದನ್ನು ತಮ್ಮ ವಶಕ್ಕೆ ತಕ್ಷಣವೇ ತೊಗೊಳ್ಳಿ. ಆಮೇಲೆ ಇಲ್ಲಿ ಏನು ಅಕ್ರಮ ಆಗಿದೆ, ಇಲ್ಲಿ ತನಕ ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ, ಒಂದು ಆಡಿಟ್ ಮಾಡಿಸಿ ಆ ದುಡ್ಡನ್ನು ಸಂಬಂಧಪಟ್ಟವ್ರು ಯಾರು ಇವತ್ತು ಕೀ ವಶದಲ್ಲಿಟ್ಕೊಂಡು ಚೌಟ್ರಿನ ರನ್ ಮಾಡ್ತಾ ಇದ್ದಾರೆ ಅದ್ರ ಮಾಹಿತಿನೇ ತೊಗೊಂಡು ಕೇಸ್ ಹಾಕಿ FIR ಹಾಕಿ, ಅವ್ರ ಮೇಲೆ ಯಾರಿದ್ದಾರೆ ಅವ್ರ ಮೇಲೆ FIR ಹಾಕಿ ಕಾನೂನು ಕ್ರಮ ಜರುಗಿಸಿ
ಆ ದೇವಸ್ಥಾನದ ಅಡಿಯಲ್ಲಿರುವಂಥ ಕಲ್ಯಾಣ ಮಂಟಪನ ಸರ್ಕಾರದ ವಶಕ್ಕೆ ತಗೊಂಡು ಜನರಿಗೆ ಅನುಕೂಲ ಮಾಡಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮುಂದೆ ಮಾನ್ಯ ಉಚ್ಚ ನ್ಯಾಯಾಲಯ ಇದೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವಂಥ ಮನವಿನ ರಿಟ್ ಹಾಕೋದ್ರ ಮುಖಾಂತರ ನಾವು ಮುಂದಿನ ಹೆಜ್ಜೆನ ತೊಗೊಳ್ತಾ ಇದ್ದೀವಿ. ಇದೊಂದೇ ಅಲ್ಲ, ಇದ್ರ ಜೊತೆಗೆ ಶ್ರೀನಿವಾಸಪುರದಲ್ಲಿ ಹಲವಾರು ವಿಚಾರಗಳಿದೆ. ಎಲ್ಲನೂ ಒಟ್ಟಾರೆಯಾಗಿ ನಾವು ಉಚ್ಚ ನ್ಯಾಯಾಲಯಕ್ಕೆ ತೊಗೊಂಡೋಗ್ತೀವಿ ಸರ್.